ಆದಿಕವಿ ಪಂಪ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕಾವ್ಯದಿಂದ ಈ ಪದ್ಯಭಾಗವನ್ನು ಆಯ್ಕೆ ಮಾಡಲಾಗಿದೆ. ಆದಿಕವಿ ಎನಿಸಿದ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯಂ ಕೃತಿಯಲ್ಲಿ ಕಥಾನಾಯಕ ಅರ್ಜುನನ್ನೇ ಅಲ್ಲದೆ ಇತರ ವ್ಯಕ್ತಿಗಳನ್ನೂ ಸಾಕಷ್ಟು ವಿಜೃಂಭಿಸುವಂತೆ ವರ್ಣಿಸಿದ್ದಾನೆ. ದೃಪದ ರಾಜನ ಬಳಿ ಸಹಾಯ ಅರಸಿ ಬಂದ ದ್ರೋಣನನ್ನು ರಾಜನು ಮದೋನ್ಮತ್ತನಾಗಿ ಅವಮಾನಗೊಳಿಸಿ ಹೊರಗಟ್ಟಲು ತನ್ನ ಸೇವಕರಿಗೆ ಹೇಳುತ್ತಾನೆ. ಆಗ ದ್ರೋಣನು ಶಪಥಗೈಯುವ ಸನ್ನಿವೇಶವು ಈ ಪದ್ಯದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ವಚನ: ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನನ್ನೊಡಗೊಂಡು ನಾಡಂ ನಾಡಂ ತೊಳಲ್ದು ಪರಶುರಾಮನ್ನಲ್ಲಿಗೆ ವಂದಂ ಅಂತೂ ವಲ್ಕಲಾವೃತ ಕಟಿತಟನುಂ ಆಗಿರ್ದ ಜಟಾಕಲಾಪನುಂ ಆಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕಪಾತ್ರಕ್ಕೆ ಉಪಾಯಂ ಇಲ್ಲ ಅಪ್ಪುದರಿಂ ಹೃತ್ಪಾತ್ರದೋಳ್ ಅರ್ಘ್ಯಂ ಎತ್ತಿ ಪೂಜಿಸಿ. ಸಾರಾಂಶ: ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಜೊತೆಯಲ್ಲಿ ಕರೆದುಕೊಂಡು ದೇಶ ದೇಶಗಳನ್ನೆಲ್ಲ ಸುತ್ತಾಡಿ ಪರಶುರಾಮನ ಬಳಿಗೆ ಬಂದನು. ಆಗ ನಾರುಮಡಿಯಿಂದ ಕೂಡಿದ ನಡುವುಳ್ಳವನೂ ಜಟಾಸಮೂಹದಿಂದ ಕೂಡಿದವನೂ ಆದ ಆ ಪರಶುರಾಮನು ದ್ರವ್ಯವನ್ನು ಅಂದರೆ ಹಣವನ್ನು ಬೇಡುವುದಕ್ಕಾಗಿ ಬಂದ ದ್ರೋಣನನ್ನು ಚಿನ್ನದ ತಟ್ಟೆಗಳು ಇಲ್ಲದುದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು. ಪದ್ಯ 1. ಒಡವೆಯನ್ ಅರ್ತಿಗೆ ಇತ್ತೆನ್ ಅವನೀ ತಳಮಂ ಗುರುಗೆ ಇತ್ತೆನ್ ಈಗಳ್ ಒಂದಡಕೆಯುಂ ಇಲ್ಲ ಕೈಯೊಳ್ ಎರೆದಂ ಶ್ರುತಪಾರಗನ್ ಎಂತು ಸಂತಸಂ ಬಡಿಸುವೆನ್ ಇನ್ನು ಇದೊಂದು ಧನು ಇರ್ದುದು ದಿವ್ಯ ಶರಾಳಿ ಇರ್ದುದು ಇಲ್ಲ ಒಡಮೆ ಸಮಂತು ಪೇಳ್ ಅವರೋಳ್ ಆವುದನ್ ಈವುದು ಕುಂಭ ಸಂಭವಂ. ಸಾರಾಂಶ: ಪರಶುರಾಮನು ದ್ರೋಣನನ್ನು ಕುರಿತು ನನ್ನ ಆಸ್ತಿಯನ್ನು ಬೇಡಿದವರಿಗೆ ಕೊಟ್ಟೆನು, ಭೂಮಂಡಲವನ್ನು ಗುರುವಿಗೆ ಕೊಟ್ಟೆನು, ಈಗ ನನ್ನಲ್ಲಿ ಒಂದು ಅಡಕೆಯೂ ಇಲ್ಲ. ಬೇಡುವವನಾದರೋ ವೇದಶಾಸ್ತ್ರ ಪಾರಂಗತನು, ಹೇಗೆ ಅವನನ್ನು ಸಂತೋಷಪಡಿಸಲಿ? ಎಲೈ ದ್ರೋಣನೇ, ಈಗ ಇದೊಂದು ಬಿಲ್ಲಿದೆ, ಇದೊಂದು ದಿವ್ಯಾಸ್ತ್ರಗಳ ಸಮೂಹ ಇದೆ, ಬೇರೆ ಆಸ್ತಿ ಇಲ್ಲ. ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ? ಚೆನ್ನಾಗಿ ಯೋಚಿಸಿ ಹೇಳು ಎಂದನು. ವಚನ: ಎಂಬುದಂ ದ್ರೋಣನ್ ಎನಗೆ ವಿದ್ಯಾಧನಮೇ ಧನಮಪ್ಪುದರಿಂ ದಿವ್ಯಾಸ್ತ್ರಗಳಂ ದಯಗೈವುದು ಎನೆ ವಾರಣ ವಾಯವ್ಯ ಆಗ್ನೇಯ ಪೌರಂದರಾದಿ ಪ್ರಧಾನ ಅಸ್ತ್ರಗಳಂ ಕುಡೆ ಕೊಂಡು ಪರಶುರಾಮನನ್ನು ಬೀಳ್ಕೊಂಡು ತನ್ನ ಒಡನಾಡಿಯಪ್ಪ ಕೆಳೆಯಂ ದೃಪದಂ ಛತ್ರಾವತಿಯೋಳ್ ಅರಸುಗೈದಪನ್ ಎಂದು ಕೇಳ್ದು ಆ ಪೊಳಲ್ಗೆ ಬಂದು ದೃಪದನ ಅರಮನೆಯ ಬಾಗಿಲೋಳ್ ನಿಂದು ಪಡಿಯರನಂ ಕರೆದು ನಿಮ್ಮೊಡನೆ ಆಡಿದ ಕೆಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು ನಿಮ್ಮ ಅರಸಂಗೆ ಅರಿಯೇ ಪೇಳ್ ಎಂಬುದಂ ಆತನ ಮಾಳ್ಕೆಯೊಳೇ ಬಂದು ಅರಿಪುವುದಂ ದೃಪದಂ ರಾಜ್ಯ ಮದಿರಾ ಮದೋನ್ಮತ್ತನುಂ ಗರ್ವಗ್ರಹ ವ್ಯಗ್ರಚಿತ್ತನೂ ಆಗಿ ಮೇಗಿಲ್ಲದೆ. ಸಾರಾಂಶ: ಎಂದು ಹೇಳಲು ದ್ರೋಣನು ನನಗೆ ವಿದ್ಯಾಧನವೇ ಧನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಎನ್ನಲು ವಾರುಣ ಆಗ್ನೇಯ ಐಂದ್ರ ಮೊದಲಾದ ಅಸ್ತ್ರಗಳನ್ನು ಕೊಡಲು ಅದನ್ನು ತೆಗೆದುಕೊಂಡು ಪರಶುರಾಮರಿಂದ ಅಪ್ಪಣೆ ಪಡೆದು ಹೊರಟನು. ಅಲ್ಲಿಂದ ತನ್ನ ಒಡನಾಡಿಯೂ ಗೆಳೆಯನೂ ಆದ ದೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆ ಎಂದು ಕೇಳಿ ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತು ದ್ವಾರಪಾಲಕನನ್ನು ಕರೆದು ನಿಮ್ಮ ಜೊತೆಯಲ್ಲಿ ಆಟವಾಡಿದ ಗೆಳೆಯನಾದ ದ್ರೋಣನೆಂಬ ಬ್ರಾಹ್ಮಣನು ಬಂದಿದ್ದಾನೆ ಎಂದು ನಿಮ್ಮ ರಾಜನಿಗೆ ತಿಳಿಸು ಎಂದನು. ಆಗ ದ್ವಾರಪಾಲಕನು ಆ ರೀತಿಯಲ್ಲಿಯೇ ಬಂದು ರಾಜನಿಗೆ ತಿಳಿಸಿದನು. ಆಗ ದೃಪದನು ರಾಜ್ಯ ಎಂಬ ಮದ್ಯಪಾನದಿಂದ ಸೊಕ್ಕಿದವನೂ ಅಹಂಕಾರ ಎಂಬ ಗ್ರಹದಿಂದ ಪೀಡಿತನಾದ ಮನಸ್ಸುಳ್ಳವನೂ ಆಗಿ ಒಳ್ಳೆಯತನವಿಲ್ಲದೆ ಹೀಗೆ ನುಡಿದನು. ಪದ್ಯ 2. ಅಂತೆಂಬನ್ನಾರ್ಗೆ ಪಿರಿದುಂ ಭ್ರಾಂತುದಲೇಂ ದ್ರೋಣನೆಂಬನೇಂ ಪಾರ್ವನೆ ಪೇಳೆಂತೆನಗೆ ಕೆಳೆಯನೆ ನೂಂಕಂತಪ್ಪನ್ ಅರಿಯನೆಂದು ಸಭೆಯೋಳ್ ನುಡಿದು. ಸಾರಾಂಶ: ದೃಪದನು ದ್ವಾರಪಾಲಕನೊಡನೆ ಆ ರೀತಿ ಹೇಳುವವನು ಯಾರಿಗೆ ಸಂಬಂಧಪಟ್ಟವನು?
ಇದು ಹಿರಿದಾದ ಭ್ರಮೆಯಲ್ಲವೇ? ಏನು, ದ್ರೋಣ ಎಂಬುವನು ಬ್ರಾಹ್ಮಣನೇ? ನನಗೆ ಹೇಗೆ ಗೆಳೆಯನಾಗುತ್ತಾನೆ? ಅಂತಹವನನ್ನು ನಾನು ತಿಳಿಯೆನು, ಅವನನ್ನು ಹೊರಕ್ಕೆ ತಳ್ಳು ಎಂದು ಸಭಾ ಮಧ್ಯದಲ್ಲಿ ಕೆಟ್ಟದಾಗಿ ಮಾತನಾಡಿದನು. ವಚನ: ಅಂತು ನುಡಿದುದಂ ಒಡಿಯರಂ ಬಂದು ಆ ಮಾಳ್ಕೆಯೋಳ್ ಅರಿಪೆ ದ್ರೋಣನ್ ಒತ್ತಂಬರದಿಂದ ಒಳಗಂ ಪೊಕ್ಕು ದೃಪದನಂ ಕಂಡು. ದೃಪದನು ಹೀಗೆ ಹೇಳಿದುದನ್ನು ದ್ವಾರಪಾಲಕನು ಬಂದು ಆ ರೀತಿಯಲ್ಲಿಯೇ ತಿಳಿಸಲು ದ್ರೋಣನು ಬಲಾತ್ಕಾರದಿಂದ ಒಳಕ್ಕೆ ಪ್ರವೇಶಿಸಿ ದೃಪದನನ್ನು ನೋಡಿ, ಅರಿಯಿರೆ, ನೀಮುಂ ಆಮುಂ ಒಡನೆ ಓದಿದ್ದೆವು ಎಂಬುದನ್ನಣ್ಣ. ನಿನ್ನನ್ ಆನ್ ಅರಿಯನ್ ಅದೆಲ್ಲಿ ಕಂಡಿಯೋ? ಮಹಿಪತಿಗಂ ದ್ವಿಜವಂಶಗಂ ಏತರ ಕೆಳೆ ಇಂತು ನಾಣಿಲಿಗರಪ್ಪರೇ ಮಾನಸ ಎಂಬ ಮಾತುಗಳು ನೆರೆಗೊಳೆ ಕುಂಭ ಸಂಭವನನ್ ಆ ದೃಪದಂ ಕಡು ಸಿಗ್ಗು ಮಾಡಿದಂ. ಸಾರಾಂಶ: ದ್ರೋಣನು ದೃಪದನನ್ನು ಕುರಿತು, ಅಣ್ಣ, ನೀವು ನಾವು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದುದನ್ನು ತಿಳಿದಿಲ್ಲವೇ ಎಂದನು. ಆಗ ದೃಪದನು, ನಿನ್ನನ್ನು ನಾನು ತಿಳಿಯೆನು, ನೀನು ಅದೆಲ್ಲಿ ನನ್ನನ್ನು ಕಂಡಿದ್ದೀಯೋ? ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಗೆಳೆತನವೋ? ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರಾಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ತೀವ್ರವಾದ ನಾಚಿಕೆಗೀಡಾಗುವಂತೆ ಮಾಡಿದನು. ವಚನ: ಅಂತು ಮಾಡಿದುಂ ಅಲ್ಲದೆ ಈ ನಾಣಿಲಿ ಪಾರ್ವನನ್ ಎಳೆದು ಕಳೆಯಿಂ ಎಂಬುದಂ ದ್ರೋಣನ್ ಇಂತೆಂದಂ. ಆ ರೀತಿ ಮಾಡಿದುದು ಅಲ್ಲದೆ ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಎಳೆದು ಹಾಕಿರಿ ಎಂದನು. ಆಗ ದ್ರೋಣನು ಹೀಗೆ ಹೇಳಿದನು. ಪದ್ಯ 4. ನುಡಿ ತಡವಪ್ಪುದು, ಒಂದು ಮೊಗದೋಳ್ ಮರುಕಂ ದೊರೆಕೊಳ್ಳುವುದು, ಒಂದು ನಾಣ್ಗೆ ಎಡೆಗುಡದೆ ಇರ್ಪುದು, ಒಂದು ನುಡಿಗಳ್ ಮೊರೆಯಂ ಮರೆಯಿಪ್ಪುದು, ಒಂದು ಕಳ್ ಕುಡಿದವರ್ ಅಂದಂ, ಇಂತು ಸಿರಿ ಸಾರ್ತರೆ ಸಾರುವುದು, ಅದಕ್ಕೆ ಸಂದೆಯಂ ಬಡದೆ ಜಲಕ್ಕನೆ ಈಗಳ್ಳರಿದೆಂ ಸಿರಿ ಕಳ್ಳಡುಟ್ಟಿತೆಂಬುದಂ. ಸಾರಾಂಶ: ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವುದು, ಮುಖದಲ್ಲಿ ವಕ್ರಚೇಷ್ಟೆಯುಂಟಾಗುವುದು, ಮಾತುಗಳು ನಾಚಿಕೆ ಇಲ್ಲದಾಗುವುದು, ಸಂಬಂಧವನ್ನು ಮರೆಯುವಂತೆ ಮಾಡುವುದು, ಆದುದರಿಂದ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ಥಟ್ಟನೆ ತಿಳಿದೆನು ಎಂದು ಹೇಳಿದನು. ವಚನ: ಪದ್ಯ 5. ಎಂದು ಸೈರಿಸದೆ ಖಳನೊಳವಿಂಗೆ ಕುಪ್ಪೆ ವರಂ ಎಂಬವೋಲ್ ಆಂಬರಂ ಮುಂಟೆ ನಿನ್ನೊಂದಳವು, ಒಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆ ಎನಗೆ ಆಗದೆ ಈ ಸಭಾವಲಯದೋಳ್ ಎನ್ನನ್ ಏಳಿಸಿದ ನಿನ್ನನ್ ಅನಾಕುಳಂ ಎನ್ನ ಚಟ್ಟರಿಂ ತಲವೆಳಗಾಗಿ ಕಟ್ಟಿಸದೆ ಮಾಡ್ದೊಡೆ ಕೆಮ್ಮನೆ ಮೀಸೆವತ್ತನೆ. ಸಾರಾಂಶ: ಹೀಗೆ ಹೇಳಿ ಅಷ್ಟಕ್ಕೆ ಸಹಿಸಲಾರದೆ ದ್ರೋಣನು ದೃಪದನನ್ನು ಕುರಿತು, ಎಲ್ಲೈ ನೀಚನೆ, ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ? ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ನಾನು ಕೊಲ್ಲಲಾರೆನು. ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಬಂಧಿಸದೇ ಬಿಟ್ಟರೆ ನಾನು ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಪಂಪ ಮಹಾಕವಿಯ ಪರಿಚಯ. ಆದಿಕವಿ ಎನಿಸಿದ ಪಂಪ ಮಹಾಕವಿಯ ಕಾಲ ಕ್ರಿಸ್ತಶಕ ಸುಮಾರು 902. ಈತನು ವೆಂಗಿಮಂಡಲದ ವೆಂಗಿಪಳು ಎಂಬ ಅಗ್ರಹಾರದವನು. ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳ ಕರ್ತೃ. ವಿಕ್ರಮಾರ್ಜುನ ವಿಜಯಂ ಕಾವ್ಯಕ್ಕೆ ಪಂಪಭಾರತ ಎಂಬ ಮತ್ತೊಂದು ಹೆಸರಿದೆ. ಕಲಿಯೂ ಕವಿಯೂ ಆಗಿದ್ದ ಪಂಪ ರತ್ನತ್ರಯರಲ್ಲಿ ಒಬ್ಬ. ಈತನು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನೂ ಪಡೆದಿದ್ದ. ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದ ಪಂಪ ಮಹಾಕವಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ. ಇದೊಂದು ಲೌಕಿಕ ಕಾವ್ಯವೆಂದು ಘೋಷಿಸಿದ್ದಾನೆ.